ಜೋಯಿಡಾ ತಾಲೂಕಿನಾದ್ಯಂತ ಮುಂದುವರೆದ ಭತ್ತ ಹಾಗೂ ಅಡಿಕೆ ಬೆಳೆಯ ಕೊಯ್ಲು. ಜೋಯಿಡಾ ತಾಲೂಕಿನ ರಾಮನಗರ ಜಿಲ್ಲಾ ಪಂಚಾಯತ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಮತ್ತು ಜೋಯಿಡಾ ಜಿಲ್ಲಾ ಪಂಚಾಯತದ ಗ್ರಾಮೀಣ ಪ್ರದೇಶಗಳಲ್ಲಿ ಅಕಾಲಿಕ ಚಂಡಮಾರುತದ ಮಳೆಯ ಆತಂಕದ ನಡುವೆ ಭತ್ತದ ಬೆಳೆಯ ಹಾಗೂ ಅಡಿಕೆ ಬೆಳೆಯ ಕೊಯ್ಲು ನಿರಂತರ ಮುಂದುವರೆದಿದೆ. ಕೆಲವು ಕಡೆ ಭತ್ತದ ಕೊಯ್ಲು ಮುಗಿದು ಮಳೆಯಿಂದ ತೊಯ್ದು ತುರ್ತಾಗಿ ಒಕ್ಕಲು ಕೆಲಸವನ್ನು ರೈತರು ಮಾಡುತ್ತಿದ್ದಾರೆ. ಕೆಲವೊಂದು ಭತ್ತದ ಗದ್ದೆಗಳಲ್ಲಿ ರೈತರು ಪರಸ್ಪರ ಮುರಿ ಆಳಿನ ರೂಪದಲ್ಲಿ ಕೊಯ್ಲು ಸೇರಿದಂತೆ ಎಲ್ಲಾ ಕೆಲಸ ಮಾಡಿದರೆ, ಇನ್ನು ಕೆಲವು ಭತ್ತದ ಗದ್ದೆಗಳಲ್ಲಿ ದಿನಗೂಲಿಯನ್ನು ನೀಡಿ ಊರಿನ ಇಲ್ಲವೇ ಪರ ಊರಿನ ಜನರನ್ನು ಕರೆದು ಭತ್ತದ ಬೆಳೆಯ ಕಟಾವು ಕೆಲಸ ಮಾಡಲಾಗುತ್ತದೆ. ಅಡಿಕೆ ಬೆಳೆಯನ್ನು ದೋಟಿ ಕೊನೆಗೌಡರ ಮೂಲಕ ಕೊಯ್ಯುವ ಕೆಲಸ ನಡೆಯುತ್ತಿದೆ. ತಾಲೂಕಿನ ಬಹುತೇಕ ರೈತರ ಬೆಳೆಯು ಈ ಬಾರಿ ಸುರಿದ ಭಾರೀ ಮಳೆಯಿಂದಾಗಿ ಕೊಳೆ ರೋಗಕ್ಕೆ ತುತ್ತಾದ ಕಾರಣ ಉತ್ತಮ ಫಸಲು ಕಡಿಮೆ ಇದೆ. ಆಡಳಿತ ವ್ಯವಸ್ಥೆಯಿಂದ ಬೆಳೆ ಹಾನಿಯ ಮಾಹಿತಿ ಪಡೆದುಕೊಂಡಿದ್ದು ಇರುತ್ತಿದ್ದು, ಸರ್ಕಾರದಿಂದ ಬೆಳೆ ಹಾನಿಯ ಪರಿಹಾರ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ